का अपमान नहीं सहेंगे, नहीं सहेंगे। सुप्रीम कोर्ट का अपमान नहीं सहेंगे, नहीं सहेंगे। संविधान का अपमान नहीं सहेंगे, नहीं सहेंगे। संविधान का अपमान नहीं सहेंगे, नहीं सहेंगे। ನಮ್ಮ ಭಾರತ ದೇಶದಲ್ಲಿ ದಿನಾಂಕ 6 ಅಕ್ಟೋಬರ್ 2025ರಂದು ದೇಶದ ಸರ್ವೋಚ್ಚ ನ್ಯಾಯಾಲಯ ಹಾಲ್ ನಂಬರ್ 1ರಲ್ಲಿ ದೇಶದ ಉಚ್ಚ ನ್ಯಾಯಮೂರ್ತಿಗಳಾದ BI ಗವಾಯಿ ಅವರು ಒಂದು ಪ್ರಕರಣದ ಕುರಿತು ಪರಿಶೀಲನೆ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅದೇ ಸುಪ್ರೀಂ ಕೋರ್ಟ್ನ ಪ್ರಾಕ್ಟೀಸ್ನರ್ ವಕೀಲರಾದಂಥ ರಾಕೇಶ್ ಕಿಶೋರ್ ಅವರು ನ್ಯಾಯಮೂರ್ತಿಗಳತ್ತ ಒಂದು ಸುಯಶಮ ಒಂದೇನಪ್ಪ ಅಂದರೆ ಕೆಲಸವನ್ನು ಮಾಡುತ್ತಾರೆ. ದೇಶದ ಬಂಧುಗಳೇ, ಇದು ಒಂದು ಕೇವಲ ದಲಿತ CJI ಮೇಲೆ ಆಗಿರುವ ಹಲ್ಲೆ ಅಲ್ಲ, ಇದು ಭಾರತ ದೇಶದ ನ್ಯಾಯಾಂಗದ ಮೇಲೆ ಆಗಿರುವ ಹಲ್ಲೆ. ಬಂಧುಗಳೇ, ಇವತ್ತು ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಇದು ಕೇವಲ ದಲಿತ CJI ಮೇಲಾದ ಹಲ್ಲೆ ಅಲ್ಲ, ಇದು ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲಾದ ಹಲ್ಲೆ ಹಾಗೂ ಇದು ದೇಶದ ಗೌರವ ಕಾಪಾಡುವ ಒಂದು ದೇಶಕ್ಕೆ ಮಾಡುವಂತ ಹಲ್ಲೆ ಆಗಿದೆ ಸ್ನೇಹಿತರೆ. ಆದ ಕಾರಣ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತದ ಪ್ರತಿಯೊಂದು ಪ್ರಜೆಗಳು ಈ ಸಂವಿಧಾನ ರಕ್ಷಣೆ ಹಾಗೂ ನಮ್ಮ ದೇಶದ ನ್ಯಾಯಾಂಗ ರಕ್ಷಣೆ ಮಾಡುವ ಕೆಲಸ ಮಾಡಬೇಕು ಸ್ನೇಹಿತರೆ. ಇವತ್ತಿನ ದಿವಸ ನಮ್ಮ ಭಾರತ ದೇಶದ ಸರ್ಕಾರ, ನ್ಯಾಯಾಂಗ ಇಲಾಖೆ, ಪೊಲೀಸ್ ಇಲಾಖೆ ಈ ಒಂದು ಘಟನೆಯನ್ನು ಒಂದು ಕೇವಲ ಬಿಂದುವಾಗಿ ಪರಿಗಣಿಸಿ ಸುಮ್ಮನೆ ಕುಂತರೆ ಮುಂಬರುವ ದಿನಗಳಲ್ಲಿ ಈ ಒಂದು ಘಟನೆಯನ್ನು ಸಮುದ್ರವಾಗಿ ನೀವು ಎದುರಿಸಬೇಕಾಗ್ತದೆ ಸ್ನೇಹಿತರೆ. ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ಇದು ಬಿಂದುವಾಗಿ ಪರಿಗಣಿಸಬಾರದು. ಇದಕ್ಕೆ ಈ ಒಂದು ಆತಂಕವಾದಿ ಏನಪ್ಪಾ ಅಂದ್ರೆ ಆತಂಕವಾದಿ ಒಂದು ವಾತಾವರಣ ಸೃಷ್ಟಿಸಿರುವ ವಕೀಲನನ್ನು ಕೂಡಲೇ ನಮ್ಮ ದೇಶದ ಕಾನೂನು ಗಲ್ಲಿಗೆ ಏರಿಸಿ ನಮ್ಮ ದೇಶದ ರಕ್ಷಣೆ ಮಾಡುವ ಒಂದು ನ್ಯಾಯಾಂಗ ಇಲಾಖೆಯನ್ನು ಕಾಪಾಡಬೇಕೆಂದು ಈ ಸಮಯದಲ್ಲಿ ಕೇಳುತ್ತೇನೆ. ಒಂದು ವೇಳೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶದ ಸರ್ಕಾರ ಇದನ್ನು ಹೆಚ್ಚಿಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಆ ಆತಂಕವಾದಿಗಳಿಗೆ, ಮನುವಾದಿಗಳಿಗೆ ನಮ್ಮ ಭೀಮ್ ಆರ್ಮಿ ವತಿಯಿಂದ ಒಂದು ಸರಿಯಾದ ಉತ್ತರವನ್ನು ನೀಡುತ್ತೇವೆ ಎಂದು ಇಂದು ಬೀದರ್ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಕುದುರೆ ಅವರ ನೇತೃತ್ವದಲ್ಲಿ ಒಂದು ಚೇತಾವಣೆ ನೀಡುತ್ತೇನೆ. ಜೈ ಭೀಮ್, ಜೈ ಭೀಮ್ ಬಂಧುಗಳೇ. ರಾಷ್ಟ್ರೀಯ ನಾಯಕರಾದಂತಹ ಭೀಮ್ ಆರ್ಮಿಯ ಮುಖ್ಯಸ್ಥರು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ಭೀಮ್ ಆರ್ಮಿ ಸೈನಿಕರಿಗೆ. ನಾನು ಭೀಮ್ ಆರ್ಮಿ ಸೈನಿಕರ ಪರವಾಗಿ, ಭೀಮ್ ಆರ್ಮಿಯ ಪರವಾಗಿ ಅವರಿಗೆ ಅಭಿನಂದಿಸ್ತೇನೆ. ನಾವು ದೇಶದಲ್ಲಿ ಯಾವುದೇ ಒಂದು ಬಾಬಾ ಸಾಹೇಬರಿಗಾಗಲಿ ಮತ್ತು ಸಂವಿಧಾನಕ್ಕೆ ಅಪಮಾನ ಮಾಡಿದಾಗ, ಸಂವಿಧಾನಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಕೋಮು ಶಕ್ತಿಗಳ ವಿರುದ್ಧ ಇವತ್ತು ದೇಶವ್ಯಾಪಿ ಚಳವಳಿಯನ್ನು ಮಾಡ್ತಕ್ಕಂಥ ಎಲ್ಲ ಭೀಮ್ ಆರ್ಮಿ ಸೈನಿಕರಿಗೆ ನಾನು ಭೀಮ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಬೀದರ್ ನಗರ ಒಂದು ಐತಿಹಾಸಿಕ ಸೂಫಿ ಸಂತರ ನಾಡು, ಬಸವನ ನಾಡಿನಿಂದ ನಾವು ಇವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಡಲಿಕ್ಕೆ ಇಚ್ಛಪಡ್ತೇವೆ. ಈ ಘಟನೆ ನಡೆದು ಇವತ್ತಿಗೆ 3 ದಿವಸ ಆಯಿತು. ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು, ಈ ದೇಶದ ಗೃಹ ಮಂತ್ರಿ ಚುಕ್ಕಾಣಿ ಹಿಡ್ತಕ್ಕಂತಹ ಅಮಿತ್ ಶಾ ಅವರು ಈ ಘಟನೆ ಕುರಿತು ಇಲ್ಲಿವರೆಗೆ ಮಾತಾಡ್ತಾ ಇಲ್ಲ ಅಂದರೆ ಅವ್ರ ಮಾನಸಿಕತೆ ನಿಮಗೆ ಗೊತ್ತಾಗಬೇಕು. ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ ಈ ದೇಶದಲ್ಲಿ ಸಂವಿಧಾನಕ್ಕೆ ಮತ್ತು ಈ ದೇಶದ ನ್ಯಾಯಮೂರ್ತಿ ಮುಖ್ಯ CJI ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಕ್ಕೆ ಅವರು ಏನು ಒಂದು ಶೂ ಎಸೆದು ಒಂದು ಸುಮ್ಮನೆ ಅವರು ಟ್ರಯಲ್ ಮಾಡಿದ್ದಾರೆ. ಅವರ ಉದ್ದೇಶ ಏನಂದರೆ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ನಿರಂತರ ಹಲ್ಲೆ ಆಗ್ತಾ ಇದೆ. ಕಳೆದ 10 ವರ್ಷಗಳಿಂದ ಅದಕ್ಕೆ ಕಮ್ಜೋರ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಆದರೆ ಈ ದೇಶದ ಭೀಮ್ ಆರ್ಮಿ ಸೈನಿಕರು, ಸಂವಿಧಾನ ಪ್ರೇಮಿಗಳು ಯಾರು ಸುಮ್ಮನೆ ಕೂಡೋದಿಲ್ಲ. ಇವತ್ತು 80ರಿಂದ 90 ಕೋಟಿ ಜನಸಂಖ್ಯೆ ಈ ದೇಶದ ಮೂಲ ನಿವಾಸಿಗಳಿದ್ದೇವೆ. ನಮ್ಮ ಶಕ್ತಿಗೆ ನೀವು ಕೆಣಕ್ಲಾಕ್ ಹೋಗಬೇಡ್ರಿ. ಯಾಕಂದರೆ ನಾವು ಬುದ್ಧನ ವಾಸಿಗಳು, ಬುದ್ಧನ ನಿವಾಸಿ ದೇಶಗಳು, ಬುದ್ಧನ ತತ್ವ ಸಿದ್ಧಾಂತದಲ್ಲಿ ಸಾಗುವವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೇಲೆ ನಾವು ಹೋಗುವವರು. ಅದಕ್ಕಾಗಿ ನಾವು ಶಾಂತಿಯಿಂದ ಈ ಹೋರಾಟವನ್ನು ಮಾಡುತ್ತಿದ್ದೇವೆ. ನಮ್ಮನ್ನು ಕೆಣಕಿದರೆ ಸಾಗರ ಅಲ್ಲ, ಕೋಟಿ ಜನಸಂಖ್ಯೆ ಬಂದರೆ ನೀವು ಈ ದೇಶ ಬಿಟ್ಟು ಹೋಗಬೇಕಾಗ್ತದ. ಎಚ್ಚರಿಕೆ ಕೊಡ್ತೇವೆ ನಾವು ಮನುವಾದಿಗಳಿಗೆ. ನೀವು ಶಾಂತಿಯಿಂದ ನಮ್ಮ ಜೊತೆಯಲ್ಲಿ
ಸೋದರತ್ವದಿಂದಿರಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಎಲ್ಲ ದೇವರುಗಳಿಗೆ ಎಲ್ಲ ಧರ್ಮದವರಿಗೆ ಆರಾಧನೆ ಉಪಾಸನೆ ಕೊಟ್ಟಂತ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನೀವು ಒಪ್ಪಿಕೊಂಡು ನಡೆದರೆ ಈ ದೇಶದಲ್ಲಿ ಶಾಂತಿ ಇರುತ್ತದೆ. ಇಲ್ಲ ಅಂದರೆ ಅರಾಜಕ ಶಕ್ತಿಗಳಿಗೆ ಕೇಂದ್ರ ಸರ್ಕಾರ ಗುರುತಿಸಬೇಕು. ಇಲ್ಲ ಅಂದ್ರೆ ಆ ದಿನ ದೂರಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಯಾವ ತರ ನೇಪಾಳದಲ್ಲಿ, ಯಾವ ತರ ಲಡಾಖ್ ಅಲ್ಲಿ ಜನರು ರಸ್ತೆಗೆ ಎದ್ರು, ಶ್ರೀಲಂಕಾದಲ್ಲಿ ನೀವು ನೋಡ್ತಾ ಇದ್ದೀರಿ. ಇವತ್ತು ಏಷ್ಯಾ ಖಂಡದಲ್ಲಿ ನೀವು ಒಂದ್ ವೇಳೆ ಸುಧಾರಣೆ ಮಾಡಿಕೊಂಡಿಲ್ಲ ಅಂದ್ರೆ ದೇಶದ ಜನರು ರೋಡ್ ಮೇಲೆ ಇಳಿದು ಪಾಠ ಕಲಿಸ್ತಾ ದಿನಗಳು ದೂರಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೊಟ್ಟು ಮಾನ್ಯ BR ಗವಾಯಿ ಸಾಹೇಬರಿಗೆ ಎಲ್ಲಾ ರೀತಿಯಿಂದ ರಕ್ಷಣೆ ಕೊಡಬೇಕು. ಅವ್ರ ಕೂದಲಿಗೂ ಸಹ ಧಕ್ಕೆ ಆದರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ಬಂಧುಗಳೇ. ಜೈ ಭೀಮ್, ಜೈ ಸಂವಿಧಾನ. हमारे CGI के ऊपर जो हमला हुआ है, ये CGI BR गवाई हमारे चीफ जस्टिस पे हमला नहीं बल्कि हमारे संविधान पर, हमारे देश पर हमला हुआ है. हम जो संविधान को मानने वाले हैं, हम कभी इसको बर्दाश्त नहीं कर सकते. अब सीधा हमारे देश में, हमारे समाज में दो हिस्से हो गए हैं. एक है संघ विचारधारा को मानने वाला और दूसरा है संविधान की विचारधारा को मानने वाला. हम ये संघ विचारधारा को मानने वाले नकली सेकुलर बन के हमारे बीच में आते हैं, हमारे वोट को लेते हैं और सत्ता पे आते हैं. हम अपने दुश्मनों को पहचानना है. जितने संघी हैं वो हमारे दुश्मन हैं. जब तक हमके ये क्लियर नहीं होता, हम उसको समझ नहीं पाते, हम सही नतीजों को पहुंचते नहीं. हमको संघियों को पहचानना है. देश की आज़ादी की जब भी बात जंग चली, जितने हमारे देशभक्त थे वो लोग देश की आज़ादी के जंग में गए और जितने डरपोक कायद थे वो संघ में गए. ये संघी आज भी हमारे बीच में है और जब तक वो ये रहेंगे हमारे बीच ऐसी हरकतें करते रहेंगे. मैं चाहता हूँ कि हम लोग अपने दुश्मनों को पहचाने. हमारे मुखालिफ हमारी विचारधारा के, बाबा साहब अम्बेडकर की विचारधारा के, संविधान की विचारधारा के खिलाफ कौन है, जब तक हम नहीं पहचानेंगे, हम उनको आइडेंटिफाई नहीं करेंगे, हम उनका इलाज नहीं कर सकते. जय भीम, जय संविधान. जय संविधान. दोस्तों, आज बीदर अम्बेडकर सर्कल के ऊपर हम तमाम लोग एक जज्बा, एक अहंकार, एक गुस्से में यहाँ पर आए हैं कि हमारे वतन अजीज भारत के एक बड़े पोस्ट के ऊपर जिसको तमाम भारत की जनता को फख्र और गर्व होता है, वैसे पोस्ट के ऊपर रहने वाले हमारे CGI साहब के ऊपर जो अपमान किया गया है वो नाकाबिले बर्दाश्त है. क्योंकि ये लड़ाई अभी नहीं है, ये लड़ाई देश की आज़ादी से पहले से चल रही है. आज़ाद देश का पहला जो है सो ना आतंकवाद घोड़ से, और ये लड़ाई गांधीवाद और घोड़से के दरमियान में है. जब ये ऐसे वाक़यात हुए, गांधीवाद हमेशा जो है ना मजबूती से मुकाबला करा और भारत के अंदर अमन व शांति को कायम करा. ये लड़ाई गांधी जी और घोड़से के विचारधाराओं की है. हमेशा गांधी जी के विचारधारा मजबूती से कायम रहे, देश को तरक्की पे लेकर अमन को कायम रखे. हम पूरे गांधीवाद है. और ये एक बात जो पहले हमारे डॉक्टर भीमराव अम्बेडकर साहब को देश की आज़ादी के बाद जब पहला पार्लियामेंट इलेक्शन हुआ तो यही गोडसे की सोच वाले मुंबई से इनको हराए. जबकि अम्बेडकर साहब का पार्लियामेंट में संविधान पार्लियामेंट में होना बहुत जरूरी था. तो वो सब चीज को मद्देनजर रखते हुए हमने बंगाल से डॉक्टर भीमराव अम्बेडकर साहब को जिताया. क्योंकि डॉक्टर भीमराव अम्बेडकर साहब जैसे काबिल इंसान हिंदुस्तान की पार्लियामेंट में होना जरूरी था. तो हमने जिताया अम्बेडकर साहब को. और आज एक डॉक्टर भीमराव अम्बेडकर साहब के साथ ये वाक़या हुआ, फिर आज CGI साहब के साथ ये वाक़या हो रहा है. ये लोग हमेशा जो है सो ना कमजोर गरीब इंसान को देश की भागदौड़ उसके हाथ में देखना नहीं चाहते, इंसाफ को पसंद करना नहीं चाहते. ये लोग अपनी मनमानी चलाना चाहते हैं. ये लोग देश की आज़ादी से पहले इस देश को अपनी विचारधारा पे चलाना चाहते थे. मगर ये देश किसी एक व्यक्ति की, किसी एक समाज की विचारधाराओं से चलने वाला नहीं है. ये देश डॉक्टर भीमराव अम्बेडकर साहब